ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಈಗಾಗಲೇ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿಗಮ ಮಂಡಳಿ ನೇಮಕಾತಿಯಲ್ಲಿ ಈಗಾಗಲೇ ಕೂಡ ಆ ಒಂದು ಫೈನಲ್ ಆಗಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ SR ಶ್ರೀನಿವಾಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲಾಗಿ ನಮಸ್ತೆ. ಇವತ್ತೇನು ಈಗಾಗಲೇ ಕೂಡ ಹೈಕಮಾಂಡ್ ಅಂಗಳಕ್ಕೆ ನಿಗಮ ಮಂಡಳಿ ಅಧ್ಯಕ್ಷ ನೇಮಕಾತಿ ಹೋಗಿರ್ತಕ್ಕಂಥದ್ದು, ಇವತ್ತು ಇಲ್ಲ ನಾಳೆ ಒಳಗಡೆ ಪ್ರಕಟ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹಿರಿಯ ಶಾಸಕರಿಗೆ ಮೊದಲೇ ಆದ್ಯತೆ ಕೊಡಲಾಗ್ತಾಯಿದೆ. ಏನು ಹೇಳ್ತೀವಿ ಸರ್? ಪಕ್ಷ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ನಾನು ನಿಗಮ ಮಂಡಳಿ ಮಾಡಿಂತ ಯಾರ ತಲೂ ಪ್ರಸ್ತಾಪ ಇಟ್ಟಿಲ್ಲ. ಮೋಸ್ಟ್ಲಿ ಯಾರು ಹಿರಿಯರಿದ್ದಾರೋ ಅವನ್ನೆಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನಷ್ಟು. ನೀವೇನು ಕೂಡ ಆಕಾಂಕ್ಷಿ ಏನಾದರೂ ಆಗಿದೆ? ಇಲ್ಲ, ನಾನು ನಿಗಮ ಮಂಡಳಿ ಆಕಾಂಕ್ಷಿ ಇಲ್ಲ, ನಾನು ಆಕಾಂಕ್ಷಿನೂ ಅಲ್ಲ. ಯಾರ ಹತ್ರನೂ ನಾನು ಈ ವಿಚಾರ ಪ್ರಸ್ತಾಪ ಮಾಡಿಲ್ಲ. ನಿಮ್ಮ ಹೆಸರು ಕೂಡ ಚರ್ಚೆಗೆ ಬರ್ತಾ ಗೊತ್ತಿಲ್ಲ, ನಿಮ್ಮ ಮಾಧ್ಯಮದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅಷ್ಟೇ. ನಾನೇನು ನೋಡಿಲ್ಲ. ನಾನು 2 ತಿಂಗಳಿಂದ ಕಾಲು ಫ್ರ್ಯಾಕ್ಚರ್ ಆಗಿ ರೆಸ್ಟಲ್ಲಿದ್ದೆ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಯಾರನ್ನೂ ಏನು ಅದ್ರ ಬಗ್ಗೆ ಮಾತಾಡಿಲ್ಲ. ಸುರ್ಜೇವಾಲ ಅವರು ಏನಾದರೂ ಕಾಲೇಜ್ ಇಲ್ಲ, ನನಗೇನು ಸುರ್ಜೇವಾಲ ಯಾರು ಅದ್ರ ಬಗ್ಗೆ ನನ್ನ ಚಕಾರನೂ ಎತ್ತಿಲ್ಲ. ನಾನು ಯಾರ ತೋಲು ಹೋಗಿ ಕೇಳಿಲ್ಲ. ಗೊತ್ತಿಲ್ಲ. ಇನ್ನು ಕೊಡ್ದಿದ್ದಕ್ಕೆ ಯಾಕೆ ವಿಚಾರ ಕೊಡೋಣ, ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಚುನಾವಣೆ ಹೀಗೆ ತುಮಕೂರು ಅಭ್ಯರ್ಥಿಗಳ ಪಟ್ಟಿ ಕೂಡ ಇನ್ನೂ ಆಗಿಲ್ಲ. ಆಮೇಲಿಂದ ಸಭೆ ಮಾಡಬೇಕಾಯಿತು, ಇನ್ನೂ ಕೂಡ ಸಭೆ ಮಾಡಿಲ್ಲ. ಕಾರಣ ಏನು? ಮೊನ್ನೆ ನಮಗೆ ಬೆಳಗಾಮಲ್ಲಿ ಮಾಡೋಣ ಅಂತ ಹೇಳಿದರು. 14ನೇ ತಾರೀಕು ಅಲ್ಲ 13ನೇ ತಾರೀಕು ಮಾಡೋಣ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು. ಅವತ್ತು ಮಾಡಲಿಕ್ಕೆ ಆಗಿಲ್ಲ. ಮೋಸ್ಟ್ಲಿ 25 ಒಳಗೆ ಪಟ್ಟಿ ಕೊಡಿ, 3 ಹೆಸರು ಕೊಡಿ ಅಂತ ವರಿಷ್ಠರು ಹೇಳಿದ್ದಾರೆ. ಅಷ್ಟರಲ್ಲಿ ನಾವು ಮೀಟಿಂಗ್ ಸೇರಿ ಪಟ್ಟಿ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಇನ್ನೂ ಕೂಡ ಮೀಟಿಂಗ್ ಮಾಡ್ತಿದ್ದು ಏನು ಆ ಥರ ಏನಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ಪರಮೇಶ್ವರು ಇರೋದ್ರಿಂದ ಪರಮೇಶ್ವರು ಎಲ್ಲ ನಿಭಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಅದರಿಂದ ನಿಧಾನ ಕೊಟ್ಟು ನಡೆಯುತ್ತೆ ಅಂತ ಇರ್ತಾರೆ ಅಷ್ಟೇ. ಚುನಾವಣಾ ಉಸ್ತುವಾರಿಯನ್ನು ನೇಮಕ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಬಂದು ಸಭೆ ನಡೆಸಿಲ್ಲ. ಅಸಮಾಧಾನ ಏನಾದರೂ ಕೂಡ ಇನ್ನು ಮತ್ತೆ ಇದೆಯಾ? ಯಾವುದೇ ರೀತಿಯ ಅಸಮಾಧಾನ ಇಲ್ಲ ನಮ್ಮಲ್ಲಿ ಯಾರಲ್ಲದೆ. ಅವರು ಕೆಲಸದ ಒತ್ತಡದಿಂದ ಸಾಮಾನ್ಯಕ್ಕೆ ಸಭೆ ಮಾಡಿಲ್ಲ ಅಂತ ಅನ್ಕೊಂತೀನಿ. ಕೃಷ್ಣ ಬೈರೇಗೌಡರು ಎಲ್ಲ ತಾಲೂಕುಗಳಿಗೂ ವಿಸಿಟ್ ಕೊಡ್ತಾವ್ರೆ. ಮತ್ತು ರಾಜ್ಯದಲ್ಲಿ ಬರ ಇರೋದ್ರಿಂದ ಅವರು ಸಮಯ ಸಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ ಅಷ್ಟೇ. ಪ್ರಮುಖವಾಗಿ ಈಗ ಕಾಂಗ್ರೆಸ್ಗೆ ಬರುವಂಥವ್ರು ಯಾರಾದರೂ ಇದ್ದಾರಾ? ಈಗ ಮಾಜಿ ಶಾಸಕರುಗಳಾಗ್ಬೋದು ಅಥವಾ ಮಾಜಿ ಸಂಸದರು ಯಾರನ್ನ ಕರ್ತರುವಂಥ ಪ್ರಯತ್ನ ಏನಾದರೂ ನಡೀತಾ? ಇಲ್ಲ, ಯಾರು ಆ ಥರ ಯಾರೂ ಇಲ್ಲ. ಏನು ಆಗುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ. ಚಾನ್ಸಸ್ಸು ಐತೆ. ಅದನ್ನು ಯಾವ ರೀತಿ ಆಗುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ. ಗೌಡ್ರು ಏನಾದರೂ ಕರ್ತರುವಂಥ ಪ್ರಯತ್ನ ಏನಾದರೂ ನಡೀತಾ? ನಾವು ಯಾರೂ ಆ ಪ್ರಯತ್ನದಾಗ ಏನೂ ಇಲ್ಲ. ಅದು ಏನು ಆಗುತ್ತೆ ಅಂತ ಈಗಲೇ ಏನು ಹೇಳೋಕ್ಕಾಗಲ್ಲ. ಸರ್, ರಾಹುಲ್ ಗಾಂಧಿ ಅವರು ತುಮಕೂರಿಂದ ಸ್ಪರ್ಧೆ ಚರ್ಚೆ ಆಗ್ತಿರ್ತಕ್ಕಂಥದ್ದು, ನೀವೇನು ಹೇಳ್ತೀರಾ? ಸರ್, ಬಂದರೆ ಸ್ವಾಗತ ಮಾಡ್ತೀವಿ. ನಾವು ರಾಷ್ಟ್ರ ನಾಯಕರು ರಾಹುಲ್ ಗಾಂಧಿ ಬರ್ತಾರೆ ಅಂತಂದರೆ ನಾವು ಖುಷಿಯಿಂದಲೇ ಸ್ವಾಗತ ಮಾಡ್ತೀವಿ. ಸಾಮಾನ್ಯ ಬರಲ್ಲ ಅಂತ ಕಾಣಿಸುತ್ತೆ. ಸುಮ್ಮನೆ ಇವು ಊಹಾಪೋಹಗಳಷ್ಟೇ. ಅವರಿಲ್ಲಿ ಬಂದು ಸ್ಪರ್ಧಿಸ್ತೀವಿ ಅಂತ ಆಗಲಿ ಮತ್ತೊಂದೇ ಆಗಲಿ ಯಾವುದೇ ವಿಚಾರಗಳು ಇದುವರೆಗೂ ನಮ್ಮ ಪಕ್ಷದ ಚೌಕಟ್ಟಿನಲ್ಲೇ ಆಗಲಿ ನಮ್ಮ ಜಿಲ್ಲಾ ಮುಖಂಡರದ ಚೌಕಟ್ಟಿನಲ್ಲೇ ಆಗಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಆ ಸಾಧ್ಯತೆಗಳು ಕಡಿಮೆ. ಕೊನೆಯದಾಗಿ ಸರ್, ಜಾತಿ ಗಣತಿ ವಿಚಾರವಾಗಿ ಒಕ್ಕಲಿಗರ ನಾಯಕರು ಕೂಡ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಇದು ಅವೈಜ್ಞಾನಿಕವಾಗಿ ವರದಿ ಸಿದ್ಧತೆಯಾಗಿದೆ ಅಂತ ಏನು ಹೇಳ್ತೀರಿ? ಸರ್, ನನ್ನ ಹತ್ರನೂ ಒಕ್ಕಲಿಗ ಸಂಘದ ಮುಖಂಡರೆಲ್ಲ ಬಂದಿದ್ದರು. ನಮ್ಮಲ್ಲಿ ಎಲ್ಲ ಜಾತಿಲಿದ್ದಂಗೆ ನಮ್ಮ ಜನಾಂಗದಲ್ಲೂ ಕೂಡ ಸಬ್ ಕ್ಯಾಸ್ಟ್ಗಳಿದ್ದಾವೆ. ಆ ಸಬ್ ಕ್ಯಾಸ್ಟ್ಗಳು ಇವರು ಜಾತಿ ಗಣತಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ಕ್ಯಾಸ್ಟ್ ಹೇಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅವರ ಒಂದು ಅನುಮಾನ ಇರ್ತಕ್ಕಂಥದ್ದು. ನಮ್ಮ ಸಮಾಜದ ಮುಖಂಡರಲ್ಲಿರ್ತಕ್ಕಂಥ ಅನುಮಾನ. ಸಬ್ ಕ್ಯಾಸ್ಟ್ಗಳು ಹೇಳ್ಕೊಂಡವ್ರೆ. ಆ ಸಬ್ ಕ್ಯಾಸ್ಟ್ಗಳನ್ನೇ ಅಲ್ಲಿ ದಾಖಲು ಮಾಡ್ಕೊಂಡಿರೋದ್ರಿಂದ ನಮ್ಮ ಜನಾಂಗದ ಸ್ಟ್ರೆಂತು ಕಡಿಮೆ ಆಗುತ್ತೆ, ಜನಾಂಗ ಕಡಿಮೆ ತೋರಿಸಿದ್ದಾರೆ ಅಂತಕ್ಕಂಥದ್ದನ್ನ ಅವರ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅದನ್ನು ಯಾರು ಜಾತಿ ಗಣತಿ ಮಾಡಿದರೂ ಅವರು ಯಾವ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಅದ್ರ ಬಗ್ಗೆ ವಿರೋಧ ಮಾಡೋದ ಬೇಡವಾ ಅನ್ನತಕ್ಕಂಥದ್ದು ಗೊತ್ತಾಗೋದು. ನಮ್ಮಲ್ಲಿ ಈಗ ಹಂಗೆ ಕುಂಚಿಟಿಗರು ಅಂತಂದರೆ ಕುಂಚಿಟಿಗರು ಅಂತ ಹೇಳ್ಕೊಂಡವ್ರೆ, ಸರ್ಪೊಕ್ಲಿರು ನಾವು ಸರ್ಪೊಕ್ಲಿರು ಅಂತ ಹೇಳ್ಕೊಂಡವ್ರೆ, ಬೇರೆ ಬೇರೆ ಒಕ್ಲಿರವ್ರೆ ನಮ್ಮಲ್ಲಿ. ದಾಸೊಕ್ಲಿರು ಅಂತ ಹೇಳ್ಕೊಂಡವ್ರೆ, ಗಂಗಟ್ಗಾರು ಅಂತ ಹೇಳ್ಕೊಂಡವ್ರೆ. ಹಂಗೆ ಜಾತಿ ಗಣತಿ ಮಾಡಿದಾಗ ಎಲ್ಲರೂ ಸೇರಿ ಸಮಾಜದಲ್ಲಿ ಸಬ್ ಕ್ಯಾಸ್ಟ್ ಇರೋದು ಸರ್ವೇ ಸಾಮಾನ್ಯ. ಎಲ್ಲ ಸಮಾಜದಲ್ಲೂ ಸಬ್ ಕ್ಯಾಸ್ಟ್ ಇದ್ದಾವೆ. ಆ ಸಬ್ ಕ್ಯಾಸ್ಟು ದಾಖಲೆ ಮಾಡಿರೋದ್ರಿಂದ ನಮ್ಮ ಜನಾಂಗದ ಸ್ಟ್ರೆಂತು ಕಡಿಮೆ ಆಗುತ್ತೆ,
ಪಾಪ್ಯುಲೇಷನ್ ಕಡಿಮೆ ತೋರಿಸ್ತಾರೆ. ಆವಾಗ ನಮಗೆ ಸಂವಿಧಾನದತ್ತವಾಗಿ ಬರ್ತಕ್ಕಂಥ ಬೆನಿಫಿಟ್ಸ್ ಏನಿದ್ದಾವೆ ಆ ಬೆನಿಫಿಟ್ಸ್ ಬರಲ್ಲ. ಆ ಬೆನಿಫಿಟ್ಸ್ಗೋಸ್ಕರ ತೊಂದರೆ ಆಗುತ್ತೆ. ಮುಂದೆ ಈ ಅಪಾಯಿಂಟ್ಮೆಂಟ್ಗೆ ಸೇರೋದು ಮತ್ತೊಂದಕ್ಕೆ ಮಕ್ಕಳಿಗೆ ಎಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ವಿರೋಧ ಮಾಡಬೇಕು ಅಂತಕ್ಕಂಥದ್ದು ಸಮಾಜದ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಯಾರು ಗಣತಿ ಮಾಡಿದ್ದಾರೆ ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಮಾಹಿತಿ ಆ ರೀತಿ ಮಾಡಿಲ್ಲ, ಎಲ್ಲರನ್ನೂ ಸೇರಿಸಿ ಒಕ್ಕಲಿಗರು ಅಂತಲೇ ಮಾಡಿದ್ದಾರೆ ಅಂತಂದರೆ ನಮ್ಮದು ಯಾರ್ದು ವಿರೋಧ ಇಲ್ಲ. ಸರ್, ಸೋಮಣ್ಣವರು ತುಮಕೂರಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಕ್ಕಂಥದ್ದು, ನೀವೇನು ಹೇಳ್ತೀರಾ? ಅವರು ಬಿ ಜೆ ಪಿಲಿ ಅವರೇ, ಅವ್ರದ್ದು ನಾನು ಹೆಂಗೆ ಹೇಳಕ್ಕೆ ಬರುತ್ತೆ. ಸೋಮಣ್ಣರು ಕಾಂಗ್ರೆಸ್ನಿಗೆ ಬರ್ತಾರೆ ಅನ್ನೋದು ನಮಗೇನು ಗೊತ್ತಿಲ್ಲ. ಇಲ್ಲ, ನಾವು ಸ್ವಾಗತ ಮಾಡೋಕ್ಕೆ ಹೋಗಲ್ಲ. ಹೈಕಮಾಂಡ್ ಏನು ಮಾಡುತ್ತೋ ಗೊತ್ತಿಲ್ಲ. ನಾವೇನು ಸೋಮಣ್ಣವ್ರನ್ನ ಬನ್ನಿ ಅಂತ ಕರೆಯಲ್ಲ. ಲೋಕಸಭಾ ಚುನಾವಣೆ ನಂತರ CM ಬದಲಾಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಂತ? ಯಾರು ಕುಮಾರಸ್ವಾಮಿ ಹೇಳಿರ್ಬೇಕಷ್ಟೇ, ಇನ್ಯಾರು ಹೇಳೋಕ್ಕಾಗಲ್ಲ. ಅವರೊಬ್ಬರೇ ಇಂಥ ಊಹಾಪೋಗದ ವಿಚಾರಗಳನ್ನ ಪ್ರಸ್ತಾಪ ಮಾಡೋರು. ಗಾಳಿಲಿ ಗುಂಡು ಹೊಡೆಯೋರು ಇವರೊಬ್ಬರೇ, ಇನ್ನೊಬ್ರು ಇನ್ಯಾರು ಹೇಳೋಕ್ಕಾಗ. ಹೆಂಗೆ ಬಿದ್ದೋಗ್ಬಿಡುತ್ತೆ? 136 ಜನ ಸ್ಟ್ರೆಂತ್ ಐತೆ. ಯಾರು ಮಾತಾಡ್ಸಿದ್ರು ಒಬ್ಬರೂ ಪಕ್ಷ ಬಿಡ್ತಕ್ಕಂಥ ಯೋಜನೆಯೇ ಇಲ್ಲ. ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಇರ್ತವೆ. ಕೆಲವು ಕೆಲಸಗಳು ಆಗಿರಲ್ಲ, ಮತ್ತೊಂದು ಆಗಿರಲ್ಲ. ಅದಕ್ಕೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಿದ್ದಂಗೆ ಪಕ್ಷ ಬಿಡ್ತಾರೆ ಅಂತ ಯಾಕೆ ಭಾವಿಸ್ಬೇಕು? ಕುಮಾರಸ್ವಾಮಿ ಮಾತ್ರ ಈ ಥರದವೆಲ್ಲ ಅವ್ರ ಪಕ್ಷ ಉಳಿಸ್ಕೊಳ್ಳೋಕ್ಕೋಸ್ಕರನ ಆ ಪಕ್ಷದಾಗಿರೋರೆಲ್ಲ ಖಾಲಿ ಮಾಡಿಬಿಡೋರು. ಅವ್ರೇನಾದ್ರು BJP ಜೊತೆ ಮಿಂಗಲ್ ಆಗಲಿಲ್ಲ ಅಂದಿದ್ರೆ ಅವರು ಇದೇ ಥರ ಸುಳ್ಳು ಹೇಳಿರೋದು. ಲೋಕಸಭಾ ಚುನಾವಣೆ ಆಗ್ತಂಗೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ನಿಮ್ಮನ್ನೆಲ್ಲ ಅಲಿಯನ್ಸ್ ಆಗುತ್ತೆ, BJP ನಾವು ಸೇರ್ಕೊಂಡ್ಮಾಡ್ತೀವಿ, ನಿಮ್ಮನ್ನೆಲ್ಲ ಮಿನಿಸ್ಟರ್ ಮಾಡ್ತೀವಿ ಅಂತ ಓಡೋಗರನ್ನೆಲ್ಲ ಹಿಡಿದು ಇಟ್ಕೊಂಡವ್ರೆ. ಲೋಕಸಭಾ ಚುನಾವಣೆ ಆಗ್ತಿದ್ದಾಗ ಇವ್ರ ಪಕ್ಷನೇ ಖಾಲಿ ಆಗುತ್ತೆ. ಸರಿ, ಕೊನೆಯದಾಗಿ 5 ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡ್ತಾರಾ ಅಂತ? ಸರ್, ಸಿದ್ದರಾಮಣ್ಣ ಇರ್ತಾರೋ ಮತ್ತೊಬ್ರು ಇರ್ತಾರೋ ಅದನ್ನು ನಾನು ಹೇಳಕ್ಕೆ ಬರಲ್ಲ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು. ಅವರಲ್ಲಿ ಏನೇನು ಒಡಂಬಡಿಕೆ ಆಯಿತು ನಮಗೆ ಗೊತ್ತಿಲ್ಲ. ನಾವು ಸಿದ್ದರಾಮಣ್ಣ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಕೂಡ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು.